Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube channel. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಫೈಟ್ ಕ್ಲಬ್. ಇದು ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 1999 ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಉಪೇಂದ್ರ ಸಿನಿಮಾ ಆಗಿದ್ದ ಅದೇ ವರ್ಷ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಡೇವಿಡ್ ಫಿಂಚರ್ ಅಂತ ಹಾಗೂ ಲೀಡ್ ರೋಲ್ ಅಲ್ಲಿ ಇರೋದು ಬ್ರಾಡ್ ಪಿಟ್. ಇವರು ಆಂಜೆಲಿನಾ ಜೋಲಿ ಅವರ ಎಕ್ಸ್ ಗಂಡ, ಎಡ್ವರ್ಡ್ ನಾರ್ಟನ್, ಇಮ್ರಾನ್ ಹಶ್ಮಿ, ಹೆಲೆನಾ ಬಾನ್ಹಮ್ ಕಾರ್ಟರ್, ಮೀಟ್ ಲೋಫ್ ಅಡೆ ಹಾಗೂ ಒಂದು ಕುದುರೆಮರಿ. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ನಮಸ್ಕಾರ ಗೆಳೆಯರೇ, ಹಾಲಿವುಡ್ ಯಾತ್ರಾಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಡಮಲ್ ಡಿಮಿಲ್ದಕ್ಕ ಈ ವಿಡಿಯೋನ ನೀವು ಲೈಕ್ ಮಾಡದ್ ಪಕ್ಕಾ. ಕೆಲವು ಸಿನಿಮಾಗಳು ಹೇಗಿರುತ್ತವೆ ಅಂದ್ರೆ ಡಮಲ್ ಡಿಮಿಲ್ದಕ್ಕ ಈ ಸಿನಿಮಾ ನಿಂಗೆ ಕನ್ಫ್ಯೂಸ್ ಮಾಡೋದು ಪಕ್ಕಾ. ಅವುಗಳನ್ನ ಒಂದು ಸಲ ನೋಡಿದ್ರೆ ನಮಗೆ ನಿದ್ರೆ ಬರಲ್ಲ, ಮಲ್ಕೊಳಕ್ಕಾಗಲ್ಲ, ಅರ್ಥವೇ ಆಗೋದಿಲ್ಲ. ಅಷ್ಟಕ್ಕೂ ಆ ಸಿನಿಮಾಗಳಲ್ಲಿ ಅಡಗಿರೋ ಆ ಗಹನವಾದ ಅರ್ಥ ಏನು? ಏನು ನಾವು ಗಮನಿಸದ ಯಾವುದೋ ಒಂದು ಸಣ್ಣ ವಿಷಯ ಇಡೀ ಸಿನಿಮಾದ ಕಥೆಯನ್ನೇ ಬದಲಿಸಿಬಿಡುತ್ತಾ? ಇವತ್ತು ನಾವು ಅಂತಹದ್ದೇ ಒಂದು ರೋಚಕಭೂಚಿತ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ. ಹೌದು, ಇವತ್ತು ನಾವು ವರ್ಲ್ಡ್ ಫೇಮಸ್ ಮೂವಿ ಫೈಟ್ ಕ್ಲಬ್ ಬಗ್ಗೆ ಮಾತಾಡ್ತಿದ್ದೇವೆ. ಈ ಸಿನಿಮಾದಲ್ಲಿ ನೀವು ಇದುವರೆಗೂ ಕೇಳಿರದ ಊಹಿಸದ ಒಂದು ಶಾರ್ಕಿಂಗ್ ಟ್ವಿಸ್ಟ್ ಇದೆ. ಬಿಗ್ ಟ್ವಿಸ್ಟ್. ಅದನ್ನ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿಬೀಳ್ತೀರಾ. ಕೆಳಗಡೆ ಬೀಳಲ್ಲ, ಸುಮ್ಮನೆ ಒಂದ್ ಮಾತ್ ಕೇಳಿದೆ ಅಂದ್ರೆ ಗಾಬ್ರಿ ಹಾಕ್ತಾರೆ ಅಂತ ಅರ್ಥ ಅಷ್ಟೇ. ಆ ರಹಸ್ಯವನ್ನ ತಿಳಿಯೋಕು ಮುನ್ನ ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಐಕಾನ್ ಗಂಟೆ ತನಕ ಇರುತ್ತೆ ನೋಡಿ, ಅದನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಸರಿ, ಹಾಗಿದ್ರೆ ಆರಾಮಾಗಿ ಕುಳಿತುಕೊಳ್ಳಿ. ರೋಡಲ್ನಿದ್ರೆ ಬೇಡ, ಮನೇಲಿದ್ರೆ ಕೂತ್ಕೊಳ್ಳಿ. ಈ ನಿಗೂಢ ಪ್ರಯಾಣ ಈಗ ಶುರುವಾಗಲಿದೆ. ನೋ ದಿ ಲೆಜೆಂಡರಿ ಫೈಟ್ ಕ್ಲಬ್ ಮತ್ತು ಡೇವಿಡ್ ಫಿಂಚರ್ ಕಮಾಲ್. ಚಕ್ ಪಳನಿಕ್ ಅವರ ಕಾದಂಬರಿ ಆಧಾರಿತ ಈ ಫೈಟ್ ಕ್ಲಬ್ ಸಿನಿಮಾ 2000 ಒಂದು ಸಂಚಲನ ಸೃಷ್ಟಿಸಿತ್ತು. ನಿರ್ದೇಶಕ ಡೇವಿಡ್ ಫಿಂಚರ್ ಕೇವಲ ಪುಸ್ತಕದಲ್ಲಿದ್ದನ್ನ ತೆರೆಯ ಮೇಲೆ ತರಲಿಲ್ಲ, ಬದಲಾಗಿ ತಮ್ಮದೇ ಆದ ವಿಶಿಷ್ಟ ದೃಷ್ಟಿಕೋನದಿಂದ ಈ ಕಥೆಯನ್ನ ನಮಗೆ ಉಣಬಡಿಸಿದ್ದಾರೆ. ಈ ಸಿನಿಮಾದ ಎಂಡಿಂಗ್ ನೋಡಿದವರಿಗೆ ಒಂದು ರೀತಿಯ ಕಿಕ್ ಸಿಗುತ್ತೆ. ನಿಮಗೆ ಈ ಕಾದಂಬರಿಯ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹೇಳೋ ಈ ಥಿಯರಿ ಕೇವಲ ಸಿನಿಮಾವನ್ನ ಆಧರಿಸಿದೆ. ಈ ಸಿನಿಮಾದಲ್ಲಿರೋ ಸಣ್ಣ ದೃಶ್ಯಗಳು ನಾಯಕನ ಮನಸ್ಥಿತಿಯನ್ನ ಹೇಗೆ ಪ್ರತಿಬಿಂಬಿಸುತ್ತವೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಟೈಲರ್ ಡರ್ಡನ್ ಯಾರು ಮತ್ತು ಆ ಎರಡನೇ ವ್ಯಕ್ತಿತ್ವ? ಸಿನಿಮಾದ ಅತೀ ದೊಡ್ಡ ಟ್ವಿಸ್ಟ್ ಅಂದ್ರೆ ಅದು ಟೈಲರ್ ಡರ್ಡನ್. ಆತ ನಾಯಕನಿಗಿಂತ ಭಿನ್ನ, ಅಗ್ರೆಸಿವ್ ಮತ್ತು ಚರಿಸ್ಮ್ಯಾಟಿಕ್. ಆದರೆ ಕೊನೆಯಲ್ಲಿ ನಮಗೆ ತಿಳಿಯೋದು ಏನೆಂದರೆ ಟೈಲರ್ ಬೇರೆ ಯಾರೂ ಅಲ್ಲ, ಅದು ನಾಯಕನ ನಾರೇಟರ್ ಒಳಗಿರೋ ಇನ್ನೊಂದು ವ್ಯಕ್ತಿತ್ವ ಅಥವಾ ಆಲ್ಟರ್ ಈಗೋ. ನಾಯಕ ತನ್ನಲ್ಲಿ ಇಲ್ಲದ ಧೈರ್ಯ ಮತ್ತು ಗಂಡಸ್ತನವನ್ನ ಟೈಲರ್ ರೂಪದಲ್ಲಿ ಕಾಣುತ್ತಾನೆ. ಅವನ ಕೆಂಪು ಬಣ್ಣದ ಬಟ್ಟೆಗಳು, ಅವನ ಉದ್ಧಟತನದ ನಡವಳಿಕೆ, ಇವೆಲ್ಲವೂ ನಾಯಕನ ಮನಸ್ಸಿನ ಕಲ್ಪನೆ ಮಾತ್ರ. ನಿನಗೆ ನೀನೇ ಹೀರೋ ಅನ್ಕೋಬಿಟ್ಟಿದ್ಯಾ ಅಂತ ಕೇಳ್ತಾರಲ್ವಾ? ಹಾಗೆ ಇವನೊಳಗಿರುವ ಹೀರೋ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಆದರೆ ಇಲ್ಲಿ ನಿಮಗೊಂದು ಯಕ್ಷ ಪ್ರಶ್ನೆ. ಆ ಸಿನಿಮಾದಲ್ಲಿ ಟೈಲರ್ ಒಬ್ಬನೇ ಅಲ್ಟರ್ ಈಗೋನಾ ಅಥವಾ ಇನ್ನೊಬ್ಬರು ಇದ್ದಾರಾ? ಮಾರ್ಲಾ ಸಿಂಗರ್ ನಾಯಕನ ಮೂರನೇ ವ್ಯಕ್ತಿತ್ವವೇ? ಕನ್ಫ್ಯೂಸ್ ಆಗ್ತಿದ್ಯಾ? ತಲೆ ಕೆಡಿಸ್ಕೋಬೇಡಿ, ಜಂಡು ಬಾಂಬ್ ಹಾಕೊಳ್ಳಿ, ಆರಾಮಾಗ್ ಕೇಳಿಸ್ಕೊಳ್ಳಿ. ಇಲ್ಲಿಂದ ನೋಡಿ ಅಸಲಿ ಸೆಮಿಫೈನಲ್ ಆಟ ಶುರುವಾಗೋದು. ನಾವು ತುಂಬಾ ಹತ್ತಿರದಿಂದ ಗಮನಿಸಿದ್ರೆ ಈ ಸಿನಿಮಾದಲ್ಲಿ ಮಾರ್ಲಾ ಎಂಬ ಪಾತ್ರ ಕೂಡ ನಾಯಕನ ಕಲ್ಪನೆಯೇ ಆಗಿರಬಹುದು ಅನ್ನೋ ಸಂಶಯ ಬರುತ್ತೆ. ಹೋಲಿಕೆಗಳು. ಮಾರ್ಲಾ ಮತ್ತು ಟೈಲರ್ ನಡುವೆ ತುಂಬಾ ಸಿಮಿಲಾರಿಟಿ ಇದೆ, ಹೋಲಿಕೆಗಳಿವೆ. ಇಬ್ಬರ ಹೇರ್ ಸ್ಟೈಲ್ ಒಂದೇ ತರ ಇರುತ್ತೆ. ಇಬ್ಬರೂ ಕತ್ತಲಲ್ಲಿ ಕಣ್ಣಿನ ಕನ್ನಡಕ, ಡಾರ್ಕ್ ಗ್ಲಾಸಸ್, ಕೂಲಿಂಗ್ ಗ್ಲಾಸು ಮರಿದೆ ಹಾಕೊಳ್ಳಿ. ನೀವು ಹಾಕಲಿ ಬೇಕಾರೆ ಹಾಕ್ತಾರೆ. ಇಬ್ಬರು ಸದಾ ಫಿಲ್ಟರ್ ಬೇಡಿ ಸೇದುತ್ತಾ ಉದ್ಧಟತನದಿಂದ ವರ್ತಿಸ್ತಾರೆ. ಗುರುತು ಪತ್ತೆ. ಮಾರ್ಲಾ ನಾಯಕನ ಜೀವನಕ್ಕೆ ಮೊದಲು ಬಂದವಳು. ಅವಳು ಆ ಕ್ಯಾನ್ಸರ್ ಪೇಷಂಟ್ ಮೀಟಿಂಗ್ಗೆ ಬಂದಾಗ ನಾಯಕ ಅವಳನ್ನ ನೋಡಿ ಗಾಬರಿಯಾಗ್ತಾನೆ. ಯಾಕೆ ಗೊತ್ತಾ? ಹರ್ ಲೈ ರಿಫ್ಲೆಕ್ಟೆಡ್ ಮೈ ಲೈ ಅಂತ ಅವನೇ ಹೇಳ್ತಾನೆ. ಅಂದ್ರೆ ಅವಳ ಸುಳ್ಳು ಇವನ ಸುಳ್ಳಿನ ಪ್ರತಿಬಿಂಬದಂತಿತ್ತು. ಬಿಂಬ ಪ್ರತಿಬಿಂಬ, ತಲೆಲಿ 2 ಕಂಬ. ಒಂದೇ ಒಂದು ದೃಶ್ಯದಲ್ಲಿ ನಾಯಕ ಹೇಳ್ತಾನೆ, ನನಗೇನಾದ್ರೂ ಟ್ಯೂಮರ್ ಇದ್ದಿದ್ರೆ ಅದಕ್ಕೆ ನಾನು ಮಾರ್ಲಾ ಅಂತ ಹೆಸರಿಡ್ತಿದ್ದೆ ಅಂತ.
ಅಂದ್ರೆ ಅವಳು ಅವನ ಹೊಟ್ಟೆ ಒಳಗಿರುವ ಮೆದುಳಿನ ಕೆಳಗೆ ಬೆಳೆಯುತ್ತಿರೋ ಒಂದು ರೋಗದಂತೆ ಅವನನ್ನ ಕಾಡ್ತಿದ್ದಳು. ಆ ಚರ್ಚ್ ಸ್ಟ್ರೀಟ್ ರಸ್ತೆಯ ದೃಶ್ಯ ಮತ್ತು ಕಳೆದುಹೋದ ಗಂಡಸ್ತನ. ನೀವು ಗಮನಿಸಿದ್ದೀರಾ? ಮಾರ್ಲಾ ಆ ಅತಿವೇಗವಾಗಿ ಚಲಿಸೋ ವಾಹನಗಳ ನಡುವೆ ರಸ್ತೆ ದಾಟುವಾಗ ಯಾವೊಂದು ಬೆನ್ಸ್ ಕಾರು ಕೂಡ ಅವಳಿಗೆ ಹಾರ್ನ್ ಮಾಡೋದಿಲ್ಲ ಅಥವಾ ಡಿಸ್ಕ್ ಬ್ರೇಕ್ ಹಾಕೋದಿಲ್ಲ. ಯಾಕೆಂದ್ರೆ ಅಲ್ಲಿ ಮಾರ್ಲಾ ಯಾರಿಗೂ ಕಾಣಿಸ್ತಿಲ್ಲ, ಅವಳು ಇರೋದು ಕೇವಲ ನಾಯಕನ ಕಣ್ಣಿಗೆ ಮಾತ್ರ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಜೀನ್ಸ್ ಪ್ಯಾಂಟ್. ಅಮೆರಿಕಾದಲ್ಲಿ ಜೀನ್ಸ್ ಅನ್ನೋದು ಗಂಡಸ್ತನದ ಸಂಕೇತ. ಮಾರ್ಲಾ ಆ ಜೀನ್ಸ್ ಪ್ಯಾಂಟ್ಗಳನ್ನ ಮಾರಿಬಿಡ್ತಾಳೆ. ಇದು ನಾಯಕ ತನ್ನ ಗಂಡಸ್ತನವನ್ನ ಕಳೆದುಕೊಂಡು ಹೆಣ್ಣಿನ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಿರೋದನ್ನ ಸೂಚಿಸುತ್ತೆ. ಓಕೆ, ಎಣ್ಣೆ ಅಷ್ಟೇ ಅಲ್ಲ, ನಾಯಕ ಮತ್ತು ಮಾರ್ಲಾ ಇಬ್ಬರೂ ಒಂದೇ ತರಹದ ಬಟ್ಟೆಗಳನ್ನ, ಕೂಲಿಂಗ್ ಗ್ಲಾಸ್ಗಳನ್ನು, ಎಕ್ಕಡವನ್ನು, ಬೆಲ್ಟನ್ನು, ಸೆಂಟನ್ನು, ಏರ್ ಬ್ಯಾಂಡ್ಗಳನ್ನು, ನೆಕ್ಲೆಸ್ಗಳನ್ನು, ಲಿಪ್ಸಿಗಳನ್ನು, ಚಡ್ಡಿಗಳನ್ನು ಬೇರೆ ಬೇರೆ ಸಮಯದಲ್ಲಿ ಹಾಕಿರೋದನ್ನ ನೀವು ನೋಡಬಹುದು. ಟೈಲರ್ ವರ್ಸಸ್ ಮಾರ್ಲಾ, ಮನಸ್ಸಿನೊಳಗಿನ ಯುದ್ಧ. ವಿಮಾನದಲ್ಲಿ ನಾಯಕ ಪ್ರಯಾಣಿಸುವಾಗ ಅವನ ಪಕ್ಕದಲ್ಲಿ ಕುಳಿತಿದ್ದ ಆಂಟಿ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಟೈಲರ್ ಪ್ರತ್ಯಕ್ಷನಾಗ್ತಾನೆ. ಇದರ ಅರ್ಥ ಏನು ಗೊತ್ತಾ? ನಾಯಕನ ಮನಸ್ಸಿನಲ್ಲಿ ಮಾರ್ಲಾ ಹೆಣ್ಣಿನ ವ್ಯಕ್ತಿತ್ವ ಹೋಗಿ ಟೈಲರ್ ಗಂಡಿನ ವ್ಯಕ್ತಿತ್ವ ಜಾಗ ಪಡೆದುಕೊಳ್ಳುತ್ತಿದ್ದಾನೆ ಅಂತ. ಸಿನಿಮಾದ ಕೊನೆಯಲ್ಲಿ ನಾಯಕ ತನ್ನನ್ನ ತಾನೇ ಶಾಟ್ಗನ್ ಇಂದ ಶೂಟ್ ಮಾಡಿಕೊಂಡಾಗ ಟೈಲರ್ ನಿಗರ್ಕೋ ಬಿಡುತ್ತಾನೆ. ಆ ದೃಶ್ಯದಲ್ಲಿ ನಾಯಕ ಒಂದು ಲಂಗ ದಾವಣಿ ಅಥವಾ ಗಾಗ್ರಾ ಚೋಲಿ ಹಾಕಿಕೊಂಡಿರೋ ಹಾಗೆ ಕಾಣುತ್ತೆ. ಅಂದ್ರೆ ಕೊನೆಗೆ ನಾಯಕ ತನ್ನ ಗಂಡಸ್ತನದ ವ್ಯಕ್ತಿತ್ವವನ್ನ ಕೊಂದು ಮಾರ್ಲಾ ಎಂಬ ವ್ಯಕ್ತಿತ್ವದ ಜೊತೆ ಒಂದಾಗ್ತಾನೆ. ನಿಮ್ಮ ಅಭಿಪ್ರಾಯವೇನು? ಗೆಳೆಯರೇ, ಈ ನಿಗೂಢ ರಹಸ್ಯವನ್ನ ಕೇಳಿದ ಮೇಲೆ ನಿಮಗೆ ಏನ್ ಅನ್ನಿಸ್ತಿದೆ? ಏನೇನೋ ಅನ್ಸತ್ತೆ ಬಿಡಿ. ನಾಯಕ, ಟೈಲರ್ ಮತ್ತು ಮಾರ್ಲಾ ಈ ಮೂವರು ಒಬ್ಬನೇ ವ್ಯಕ್ತಿಯ ಬೇರೆ ಬೇರೆ ಮುಖಗಳ? ವಾಟ್ ಡು ಯು ಥಿಂಕ್? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಿಮಗೆ ಇಂತಹದ್ದೇ ರೋಚಕ ವಿಷಯಗಳು ಇಷ್ಟ ಆಗೋದಾದ್ರೆ ಡಮಲ್ ಡೆಕ್ಕ ನೀವು ಸಬ್ಸ್ಕ್ರೈಬ್ ಆಗೋದು ಪಕ್ಕಾ. ನಮ್ಮ ಮುಂದಿನ ವಿಡಿಯೋಗಳನ್ನ ಮಿಸ್ ಮಾಡಬೇಡಿ. ಇದೇ ತರಹದ ದ ಮ್ಯಾಟ್ರಿಕ್ಸ್ ಸಿನಿಮಾದ ರಹಸ್ಯಗಳನ್ನ ತಿಳಿಯಲು ಈ ಮೇಲೆ ಕಾಣ್ತಿರೋ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬಲು ಗಂಭೀರವಾದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಹಾಲಿವುಡ್ ಯಾತ್ರಾ. ಬೈ ಗುಡ್ ನೈಟ್. ನಿಮ್ಮನೇಲ್ ಬೆಕ್ಕಿದ್ಯಾ? ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.